ಸಂದರ್ಭದಲ್ಲಿ ಒಮ್ಮೆ ಕಿಟ್ಟಿ ಶಾಲೆಯನ್ನು ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಹೊಸೂರಿನಲ್ಲಿ ತೇರು ಹಾಗೂ ಓಕಳಿ ಆಟವನ್ನು ಏರ್ಪಾಡು ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅವನಿಗೆ ತುಂಬ ಖುಷಿಯಾಗುತ್ತೆ. ಇವರ ಊರಿನಲ್ಲಿ ಯಾವತ್ತು ನಾಟಕ ಇರುತ್ತೋ ಅದರ ಹಿಂದಿನ ದಿನ ಹೊಸೂರಿನಲ್ಲಿ ತೇರು ಹಾಗೂ ಓಕಳಿ ಆಟ ಇರುತ್ತೆ. ಈ ಓಕಳಿ ಆಟದಲ್ಲಿ ಹೊಸೂರಿನವರು ಬೇರೆ ಊರಿನವರೊಂದಿಗೆ ಒಂದು ಪಂದ್ಯವನ್ನು ಕಟ್ಟಿ ಆಡುವಂತಹ ಆಟ ಅದು. ಅದರಲ್ಲಿ ಒಂದು ಹೊಂಡವನ್ನು ಮಾಡಿ ಅದರಲ್ಲಿ ನೀರು ತುಂಬಿ ಆ ನೀರನ್ನು ಒಂದು ಚೊಂಬಿನಲ್ಲಿ ತಗೊಂಡು ಒಬ್ಬರ ಮೇಲೆ ಒಬ್ಬರು ಹೊಡೆದು ಆಡುವಂತಹ ಆಟ. ಇದಕ್ಕೆ ಕೊಪ್ಪಲಿನವರಿಗೆ ಆಹ್ವಾನ ನೀಡಲಾಗುತ್ತೆ. ಆದರೆ ಚಂದ್ರೇಗೌಡರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಮೇಲೆ ಎಲ್ಲರೂ ಹೇಳಿದ ನಂತರ ಒಪ್ಕೊಳ್ತಾರೆ. ಇದರ ನಡುವೆ ಈ ನಾಟಕದ ಗೆಜ್ಜೆ ಪೂಜೆ ನಡೆಯುತ್ತೆ ಒಂದು ದಿನ. ಅದನ್ನು ನೋಡೋದಕ್ಕೆ ಕಿಟ್ಟಿ, ಕಮಲಮ್ಮ ಹಾಗೂ ನಾಗಿ ಅವರ ಕುಟುಂಬದವರು ಇವರೆಲ್ಲ ಹೋಗ್ತಾರೆ. ಆ ಒಂದು ನಾಟಕವನ್ನು ಮುಗಿಸ್ಕೊಂಡು ಮನೆಗೆ ಬಂದಾಗ ಕಮಲಮ್ಮನವರು ಅವರ ಮನೆ ಮುಂದೆ ಚಂದ್ರೇಗೌಡರು ಹಾಗೂ ಗುಡಿಯ ಐನೋರು ರುದ್ರ ಇರೋದನ್ನು ನೋಡ್ತಾರೆ. ಇವರಿಗೆ ಏನಾಗಿರ್ಬೋದು ಅಂತ ಕುತೂಹಲ. ಏನಾಗಿರುತ್ತಂದರೆ ಈ ಗುಡಿ ಐನೋರ ತಂಗಿ ಸಾವಿತ್ರಮ್ಮ ಅಂತ ಅವರು ನೇಣು ಹಾಕ್ಕೊಂಡು ತೀರೋಗಿರ್ತಾರೆ. ಕಾರಣ ಏನಂದರೆ ಅವರಿಗೆ ಇದ್ದಂತಹ ಒಂದು ಅನೈತಿಕ ಸಂಬಂಧ. ಈ ವಿಷಯ ಹೊರಗಡೆ ಗೊತ್ತಾಗಬಾರ್ದು. ಗೊತ್ತಾದರೆ ಈ ಹೊಸೂರವರು ಪೊಲೀಸವರಿಗೆ ವಿಷಯ ತಿಳಿಸ್ತಾರೆ. ಅವ್ರಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ನಾವು ಈ ಹೆಣವನ್ನು ಸುಟ್ಟುಬಿಡಬೇಕು ಅಂತ ಚಂದ್ರೇಗೌಡರು ಐನೋರೆಲ್ಲ ನಿರ್ಧಾರ ಮಾಡಿ ಅದೇ ರೀತಿ ಆ ಹೆಣವನ್ನು ಸುಟ್ಟುಬಿಡ್ತಾರೆ. ಮಾರನೇ ದಿನ ಹೊಸೂರಿನಲ್ಲಿ ತೇರು ಹಾಗೂ ಓಕಳಿ ಆಟ. ಕಿಟ್ಟಿಗೆ ತುಂಬ ಖುಷಿ, ತೇರಿಗೆ ಹೋಗಬೇಕು, ಓಕಳಿ ಆಟ ನೋಡಬೇಕು ಅಂತ. ಅವನು ನಾಗಿಯನ್ನು ಕರ್ಕೊಂಡು ಬರೋಣ ಅಂತ ನಾಗಿ ಮನೆ ಹತ್ರ ಹೋದಾಗ ಅಲ್ಲಿ ಈ ನಾಗಿಯ ಚಿಕ್ಕವ್ವ ಕಲ್ಯಾಣಿ ಅವಳು ಅವರ ಮನೆಯ ಆಳಿನೊಂದಿಗೆ ಓಡೋಗಿರ್ತಾಳೆ. ಇದರಿಂದ ಅವರ ಮನೆಯಲ್ಲಿ ಒಂದು ಶೋಕ. ಎಲ್ರಿಗೂ ತುಂಬ ಬೇಸರ ಆಗುತ್ತೆ. ಚಂದ್ರೇಗೌಡರು, ಕಮಲಮ್ಮನವರಿಗೆಲ್ಲ ಈ ಥರ ಮಾಡಿಬಿಟ್ಲಲ್ಲ ಕಲ್ಯಾಣಿ ಅಂತ. ಕಿಟ್ಟಿಯ ಚಿಂತೆ ಏನು ಅಂದರೆ ಹೊಸೂರಿನ ತೇರು ಹಾಗೂ ಓಕಳಿ ಆಟವನ್ನು ನೋಡೋದಕ್ಕೆ ಹೋಗಬೇಕು ಅನ್ನೋದು. ಸರಿ ಅಂತ ಎಲ್ಲರೂ ಈ ಹೊಸೂರಿಗೆ ಹೊರಡ್ತಾರೆ. ಅಲ್ಲಿ ನಡೆಯುವಂತಹ ಓಕಳಿ ಆಟ ಅದರಲ್ಲಿ ಚಂದ್ರೇಗೌಡರು ಹಾಗೂ ಹೊಸೂರಿನ ಇನ್ನೂ ಕೆಲವರು ಪಾಲ್ಗೊಳ್ತಾರೆ. ಚಂದ್ರೇಗೌಡರು ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ. ಈ ಹೊಸೂರಿಗೆ ಸೇರಿದಂತಹ ಚೆನ್ನೂರ ಏನಿದ್ದಾನೆ ಅವನು ಹೇಗಾದರೂ ಮಾಡ್ರಿ ಚಂದ್ರೇಗೌಡರಿಗೆ ಹೊಡಿಬೇಕು ಅಂತ ಅವನು ಚಂದ್ರೇಗೌಡರ ಮೇಲೆ ಹಲ್ಲೆ ಮಾಡ್ತಾನೆ. ಆಗ ಎರಡು ಊರಿನವರ ನಡುವೆ ಜಗಳ ಆಗಿ ತುಂಬ ಜಗಳ ಆಗುತ್ತೆ. ಚಂದ್ರೇಗೌಡರಿಗೆ